ವೀಕ್ಷಕರೇ, ಒಂದು ಒಳ್ಳೆ ಲೇಔಟ್ ಅಲ್ಲಿ 2 lakh rupees ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು. ಕಮಿಂಗ್ ಮೆಟ್ರೋ ಸ್ಟೇಷನ್ ಇರುವಂತ ಮನೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ವೇಗಾ ಸಿಟಿ ಗೊತ್ತಿರಬಹುದು, ಹಾಗೆ ಬಿಳೇಕಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ 1.2 ಕಿಲೋಮೀಟರ್ ಅಲ್ಲೇ ಈ ಒಂದು ಮನೆ ನಿಮ್ಗೆ ಲೊಕೇಟ್ ಆಗಿರೋದು. ಹೈ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಧನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ನಾವು ಇರೋದು ಇವತ್ತು ಕೋಡಿ ಚಿಕ್ಕನಹಳ್ಳಿ ಡಿಯೋ ಎನ್ಕ್ಲೇವ್ ಅಲ್ಲಿ. ಲೇಔಟ್ ನೋಡ್ತಾ ಇದ್ರ ಬ್ಯೂಟಿಫುಲ್ ಆಗಿರುವಂತ ಲೇಔಟ್ ಅಲ್ಲಿ ಲಕ್ಸರಿ ಮನೆ ಅಂತಾನೆ ಹೇಳ್ಬೋದು. ಬಾಡಿಗೆಗೆ ಕೊಡುವಂತ ಮನೆ, ರೆಂಟಿಗೆ ಕೊಡುವಂತ ಮನೆ ನಿಮ್ಗೆ ಇವತ್ತು ಸೇಲಿಗೆ ಬಂದಿದೆ. So, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಪೀಸ್ಫುಲ್ ಆಗಿರುವಂತ ಏರಿಯಾ ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟು ಶಾಂತವಾಗಿದೆ ಅಂದ್ರೆ, ಸೊ ಇಲ್ಲಿ ಬಂದ್ ನಿಂತಾಗ ನಮ್ಗೆನೆ ಗುಡ್ ಫೀಲಿಂಗ್ ಆಗ್ತಾ ಇದೆ. ಅಂತ ಒಂದು ಲೇಔಟ್ ಅಲ್ಲಿ ಡಿಯೋ ಎನ್ಕ್ಲೇವ್ ಅಲ್ಲಿ ನಿಮ್ಗೆ ಈ ಪ್ರಾಪರ್ಟಿ ಸೇಲಿಗಿರೋದು. ಸೊ ಹಾಗೆ ವೀಕ್ಷಕರೇ, ಈ ಪ್ರಾಪರ್ಟಿ ಏನ್ ನೋಡ್ತಾ ಇದೀರಲ್ಲ, ಇದು ಟೋಟಲ್ ಆಗಿ 2400 ಸ್ಕ್ವೇರ್ ಫೀಟ್, ಅಂದ್ರೆ 60x40 ಡೈಮೆನ್ಷನ್ ಅಲ್ಲಿ ಬರ್ತಾ ಇರುವಂತ ಪ್ರಾಪರ್ಟಿ ಆಗಿರತ್ತೆ. ಅದ್ರಲ್ಲೂ ನಿಮ್ಗೆ ಮೇನ್ ಪಾರ್ಟ್ ಏನಿರೋದಂದ್ರೆ ಕಾರ್ನರ್ ಪ್ರಾಪರ್ಟಿ ಆಗಿರುವಂತದ್ದು, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರತ್ತೆ. ಇದರಲ್ಲಿ ನಿಮ್ಗೆ 3 BHKದು 4 ಯೂನಿಟ್ ಸಿಗ್ತಾ ಇದೆ, ಹಾಗೆ 2 BHKದು 2 ಯೂನಿಟ್ ಸಿಗ್ತಾ ಇದೆ. ಒಳಗಡೆ ಹೋಗ್ತೀನಿ, ನೋಡೋಣ ಯಾವ ರೀತಿ ಯೂನಿಟ್ ಇದೆ ಅಂತ ನಿಮ್ಗೂ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಒಂದು ಒಳ್ಳೆ ರೆಂಟಲ್ ಪ್ರಾಪರ್ಟಿ ನೋಡ್ತಾ ಇದ್ರೆ ಇದು ನಿಮ್ಗೆ ಪರ್ಫೆಕ್ಟ್ ಆಗಿರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಡಾಕ್ಯುಮೆಂಟ್ ವಿಚಾರ ಮಾತಾಡೋದಾದ್ರೆ BBMP ಎ ಖಾತಾ. ಎ ಖಾತಾ ಅಂದ್ರೆ ನಿಮ್ಗೇನೆ ಗೊತ್ತಿರತ್ತೆ, ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನೀವು ಲೋನ್ ಕೂಡ ಮಾಡ್ಕೋಬಹುದು. ಅಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಪ್ರಾಪರ್ಟಿನ ನಿಮ್ಗೆ ಇವತ್ತು ತೋರಿಸ್ತಾ ಇರೋದು. ನೋಡ್ತಾ ಇದ್ದೀರಾ, ಇದೇ ಎಲಿವೇಶನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರೋದು. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ವೀಕ್ಷಕರ, ಎಲಿವೇಶನ್ ಹೇಗಿದೆ ಅಂತ ನೋಡಿದೀರಾ. ಒಳಗಡೆ ಹೋಗೋಣ. 2 BHK ಮತ್ತೆ 3 BHK ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಅದರಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಬಹುದು, ನಿಮ್ಗೆ MS ಇಂದ ಗೇಟ್ ಮಾಡಿದ್ದಾರೆ. ಸೊ ಗೇಟ್ ಇಂದ ಒಳಗಡೆ ಬರ್ತಿದ ತಕ್ಷಣ ನಮ್ಗೆ ಸಿಗೋದು ಪಾರ್ಕಿಂಗ್ ಏರಿಯಾ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಪಾರ್ಕಿಂಗ್ ಸಿಗತ್ತೆ. ಆ ಸೈಡ್ ಕೂಡ ನೀವು ಪಾರ್ಕ್ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ ನಿಮ್ಗೆ 2 BHKದು 2 ಯೂನಿಟ್ ಇದೆ, 3 BHKದು 4 ಯೂನಿಟ್ ಬರ್ತಾ ಇರುವಂತದ್ದು. ಇವಾಗ ನಾನು ಇರೋದು 2 BHK ಯೂನಿಟ್ ಅಲ್ಲಿ. ಸೊ ನೋಡ್ತಾ ಇದ್ರೆ ಈ ತರ ನಿಮ್ಗೆ ಫಸ್ಟ್ ಸಿಗೋದು ಹಾಲ್ ಅಲ್ಲಿ ಲೈಟ್ ಆಗಿ ಟಿವಿ ಕ್ಯಾಬಿನೆಟ್ ಏರಿಯಾ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಇದೆ. ಎಲ್ಲ ಮಟೀರಿಯಲ್ ಎಲ್ಲ ಹಂಗೆ ಇದೆ. ಈ ಕಡೆ ನೋಡ್ಬೋದು, ನಿಮ್ಗೆ ಒಂದು ಬೆಡ್ರೂಮ್ ಆಗಿರತ್ತೆ ಇದು. ಸೊ ಬೆಡ್ರೂಮ್ ಅಲ್ಲೂ ಕೂಡ ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಆಗಿರತ್ತೆ. ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕಬೋರ್ಡ್ ಮಾಡಿದ್ದಾರೆ, ಹಾಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಇದೆಲ್ಲ ಕೂಡ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ BBMP ಲಿಮಿಟ್ ಅಲ್ಲಿ ಇರುವಂತ ಮನೆ ಆಗಿರತ್ತೆ, ಎ ಖಾತಾ ಪ್ರಾಪರ್ಟಿ ಆಗಿರತ್ತೆ. ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಇನ್ನು ಏನ್ ಅಡ್ವಾಂಟೇಜಸ್ ಅಂದ್ರೆ, ನಿಮ್ಗೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಏನಿರತ್ತಲ್ಲ ಅಲ್ಲಿಂದ ಲೋನ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದೇನ್ ನೋಡ್ತಾ ಇದ್ರ ಕಿಚನ್ ಏರಿಯಾ ಕೂಡ ಫ್ಲೋರ್ ನೋಡ್ಬೋದು. ಹಾಗೆ ಇಲ್ಲಿ ಕಂಪ್ಲೀಟ್ ಆಗಿ ಸೆಮಿ ಮಾಡ್ಯುಲರ್ ಟೈಪ್ ನಿಮ್ಗೆ ಕಿಚನ್ ಸಿಗ್ತಾ ಇದೆ. ಸೊ ಎಲ್ಲ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿ ಆಗಿರುವಂತದ್ದು. ಸೊ ಇದು ಕಿಚನ್ ಏರಿಯಾ ಬರುತ್ತೆ. ಮನೆಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಸೈಡ್ ನೋಡೋದಾದ್ರೆ ಕಾಮನ್ ಬಾತ್ರೂಮ್ ಇದೆ. ಸೊ ಹಾಗೆ ಈ ತರ ಒಂದು ಸ್ಪೇಷಿಯಸ್ ಆಗಿ 2 BHK ನಿಮ್ಗೆ ಸಿಗ್ತಾ ಇರೋದು ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಏನಿದೆ ಅಲ್ಲ, ಅಲ್ಲಿ ನಿಮ್ಗೆ ಸಿಗ್ತಾ ಇರೋದು 3 BHKದು 4 ಯೂನಿಟ್ ಇದೆ. ಸೊ 1 ಯೂನಿಟ್ ತೋರಿಸ್ತೀನಿ, ಸೇಮ್ ಎಲ್ಲ ಕೂಡ ನಿಮ್ಗೆ ಸೇಮ್ ಆಗಿರತ್ತೆ. ಸೊ ಸೈಡ್ ಡೈಮೆನ್ಷನ್ ಇನ್ನೊಂದ್ಸತಿ ಮೆನ್ಷನ್ ಮಾಡ್ಬಿಡ್ತೀನಿ, 60x40 ಅಂದ್ರೆ ನಿಮ್ಗೆ 2400 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಸಿಗ್ತಾ ಇರೋದು. ಬನ್ನಿ ಮೇಲ್ಗಡೆ ಹೋಗೋಣ, 3 BHK ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 3 BHKದು 2 ಯೂನಿಟ್ ಸಿಗ್ತಾ ಇದೆ. ನೋಡಿ, ಈ ಸೈಡ್ ಒಂದ್ ಸಿಗತ್ತೆ ನಿಮ್ಗೆ, ಹಾಗೆ ಈ ಕಡೆ ಒಂದ್ ಸಿಗತ್ತೆ. 2 ಯೂನಿಟ್ಸ್ ಬರ್ತಾ ಇರುವಂತದ್ದು 3 BHKದು. ಇದ್ರ ಮೇಲ್ಗಡೆ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಿಮ್ಗೆ 3 BHKದು 2 ಯೂನಿಟ್ ಸಿಗತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ದೇನಾದ್ರೂ ಪ್ರಾಪರ್ಟಿ ಸೇಲ್ ಮಾಡೋದಿದ್ರೆ ಅಥವಾ ಕಮರ್ಷಿಯಲ್ ಲ್ಯಾಂಡ್ ಆಗಿದ್ರೆ, ಏನಾದ್ರೂ ಒಂದು ರಿಯಲ್ ಎಸ್ಟೇಟ್ ರಿಲೇಟೆಡ್ ನಿಮ್ಗೆ ಸೇಲ್ ಮಾಡ್ಬೇಕಂದ್ರೆ ಬಯೋ ಅಲ್ಲಿ ನಮ್ ನಂಬರ್ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ 3 BHK ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದೇ ನೋಡಿ 3 BHK, ಬ್ಯೂಟಿಫುಲ್ ಆಗಿರುವಂತ ಸ್ಪೇಷಿಯಸ್ ಆಗಿರುವಂತ ಹಾಲ್ ಅಂತಾನೆ ಹೇಳ್ಬೋದು. ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಸೊ ಹಾಗೆ ಮೇಲ್ಗಡೆ ನೋಡ್ಬೋದು ಫ್ಯಾನ್ ಎಲ್ಲ ಹಾಕಿದ್ದಾರೆ, ಹಾಗೆ ಜೂಮರ್ ಕೂಡ ಇದೆ, ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಬ್ಯೂಟಿಫುಲ್ ಬಾಲ್ಕನಿ ಸ್ಪೇಸ್ ಇದೆ. ಸೊ ಈ ತರ ಬಾಲ್ಕನಿ ಇದ್ರೆ ಮನೆಗೆ ಒಂಥರ ಖುಷಿ, ಯಾಕಂದ್ರೆ ಆರಾಮಾಗಿ ಬಂದು ಸಂಜೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇದೇನ್ ಲೇಔಟ್ ನೋಡ್ತಾ ಇದ್ದೀರಾ, ಡಿಯೋ ಎನ್ಕ್ಲೇವ್ ಅಂತ ಸೂಪರ್ ಆಗಿ ಪೀಸ್ಫುಲ್ ಆಗಿರುವಂತ ಲೇಔಟ್ ಅಲ್ಲೇ ಈ ಮನೆ ನಿಮ್ಗೆ ಸಿಗ್ತಾ ಇರೋದು. ಬನ್ನಿ ರೂಮ್ಸ್ ತೋರಿಸ್ತೀನಿ. ಸೊ ಇದೇನ್ ನೋಡ್ತಾ ಇದ್ದೀರಾ, ಮಾಸ್ಟರ್ ಬೆಡ್ರೂಮ್ ಆಗಿರತ್ತೆ. ಸ್ಪೇಷಿಯಸ್ ಆಗಿದೆ,
ಈ ಕಡೆ ನೋಡೋದಾದ್ರೆ ನಿಮ್ಗೆ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಈ ತರ ಒಂದ್ ರೂಮ್ ಇದು. ಸೊ ನೆಕ್ಸ್ಟ್ ರೂಮ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇಲ್ಲಿ ಹಾಲ್ ಅಲ್ಲೇ ನಿಮ್ಗೆ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಸೈಡ್ ಏನ್ ನೋಡ್ತಾ ಇದೀರಾ ಪೂಜಾ ರೂಮ್ ಆಗಿರುತ್ತೆ. ಅಲ್ಲಿಂದ ಈ ಸೈಡ್ ಬಂದ್ರೆ ನಮ್ಗೆ ಸೆಮಿ ಮಾಡ್ಯುಲರ್ ಟೈಪ್ ಕಿಚನ್, ರಿನೋವೇಷನ್ ಆಗಿರುವಂತ ಮನೆ ಆಗಿರುತ್ತೆ. ಸೊ ಬ್ಯೂಟಿಫುಲ್ ಆಗಿರುವಂತ ಮನೆ ಇದು. ಮೇಲ್ಗಡೆ ನೋಡ್ತಾ ಇದ್ದೀರಾ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ಸ್ಟೋರೇಜ್ಗೆಲ್ಲ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಕಾಮನ್ ಬೇಸನ್ ಏರಿಯಾ ಕೊಟ್ಟಿದ್ದಾರೆ. ಸೊ ಇದು ಮನೆಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ರೂಮ್. ಈ ರೂಮ್ ಅಲ್ಲೂ ಕೂಡ ನೋಡ್ತಾ ಇದೀರಾ ನಾರ್ಮಲ್ ರೂಮ್ ಆಗಿರುತ್ತೆ. ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ತರ ಒಂದು ಮನೆ ಸಿಗ್ತಾ ಇರೋದು ನಿಮ್ಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿ. ಸೊ ಹಾಗೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಸೊ ಈ ಮನೆಯಲ್ಲಿ ಟೋಟಲ್ ಆಗಿ ನಿಮ್ಗೆ 2 ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ಒಂದು ನಾರ್ಮಲ್ ಬೆಡ್ರೂಮ್ ಸಿಗುತ್ತೆ. ನೋಡಿ ಇದೇ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ನಿಮ್ಗೆ ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಹಾಗೆ ಯಾರಾದ್ರೂ ಆಫೀಸ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂದ್ರೆ ಅವರಿಗೋಸ್ಕರ ಮೀನ್ಸ್ ಟೇಬಲ್ ಕೂಡ ಪ್ರೊವೈಡ್ ಮಾಡ್ಕೊಟ್ಟಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ಏನಿದೆ ವಿಂಡೋ ಕೂಡ ಇದೆ. ಸೊ ಒಂದು ಒಳ್ಳೆ ಲೇಔಟ್ ಅಲ್ಲಿ ಸಿಗ್ತಾ ಇರುವಂತ ಮನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ಯೂಟಿಫುಲ್ ಆಗಿ ಯಾರೆಲ್ಲ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ತಗೊಳಕ್ ನೋಡ್ತಾ ಇದ್ದೀರಲ್ಲ ಅವರಿಗೆ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಸೊ ನಾನು ಫಸ್ಟ್ ಅಲ್ಲೇ ಹೇಳೋದು ಮಿಸ್ ಮಾಡ್ಬಿಟ್ಟೆ. ಯಾಕಂದ್ರೆ ಈ ಮನೆಯಲ್ಲಿ ಇವಾಗ ಪ್ರೆಸೆಂಟ್ ಈಗ 2 ಲ್ಯಾಕ್ ರುಪೀಸ್ ರೆಂಟಲ್ ಇನ್ಕಮ್ ಕೂಡ ಬರ್ತಾ ಇದೆ ಅಂತ ಒಂದು ಮನೆ ಆಗಿರುತ್ತೆ ಇದು. ಸೊ 2 ಲ್ಯಾಕ್ ರುಪೀಸ್ ರೆಂಟಲ್ ಇನ್ಕಮ್ ಕೂಡ ಜನರೇಟ್ ಆಗ್ತಾ ಇದೆ. 3 BHK ಏನಿದೆ ಇಲ್ಲಿ ಆಲ್ಮೋಸ್ಟ್ ಒಂದು 35 to 40,000 ವರೆಗೆ ರೆಂಟ್ ಕೂಡ ನಿಮ್ಗೆ ಬರುತ್ತೆ. ಬನ್ನಿ ಮೇಲ್ಗಡೆ ಹೋಗಿ ಒಂದ್ಸತಿ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಏನ್ ನೋಡ್ತಾ ಇದೀರಾ ಬ್ಯೂಟಿಫುಲ್ ಆಗಿ ಟೆರೆಸ್ ಇರುವಂತದ್ದು. ಸುತ್ತಮುತ್ತ ನೋಡ್ತಾ ಇದೀರಾ ಎಲ್ಲಾ ಮನೆಗಳಾಗಿರುವಂತದ್ದು. ಕೋಡಿ ಚಿಕ್ಕನಹಳ್ಳಿ ಎಲ್ಲರಿಗೂ ಗೊತ್ತಿರತ್ತೆ. ಇಲ್ಲಿಂದ ನಮ್ಗೆ IIMB ಆಗಿರ್ಬೋದು, ಹಾಗೆ ಬನ್ನೇರುಘಟ್ಟ ರೋಡ್ಗೂ ಕೂಡ ಹತ್ರ ಇದೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ನಿಯರ್ ಬೈ ಇರುವಂತದ್ದು. ಅಂತ ಒಂದು ಏರಿಯಾದಲ್ಲಿ ಈ ಬಿಲ್ಡಿಂಗ್ ನಿಮ್ಗೆ ಸಿಗ್ತಾ ಇರೋದು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ. ಬನ್ನಿ ಕೆಳಗಡೆ ಹೋಗ್ತೀನಿ, ಒಂದು ಒಳ್ಳೆ ಪ್ರೈಸ್ ಏನಿದೆ ಅಂತ ಡಿಸ್ಕಸ್ ಮಾಡ್ತೀನಿ ಬನ್ನಿ. ಫೈನಲಿ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಾ. ಸೊ ಪ್ರೈಸ್ ಇವಾಗ ರಿವೀಲ್ ಮಾಡ್ತಾ ಇದೀನಿ. ಈ ಮನೆ ಪ್ರೈಸ್ ಬಂದು 5,25,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗತ್ತೆ. ಸೊ BBMP ಈ ಖಾತಾದಲ್ಲಿ ಇರೋದ್ರಿಂದ ನಿಮ್ಗೆ ಅಪ್ ಟು 80% ವರೆಗೆ ಬ್ಯಾಂಕ್ ಇಂದ ಲೋನ್ ಕೂಡ ಆಗತ್ತೆ. ಜಸ್ಟ್ ನಿಮ್ಮ ಹತ್ರ ಒಂದು 20% ಡೌನ್ ಪೇಮೆಂಟ್ ಕೊಡುವಂತಹ ಅಮೌಂಟ್ ಇದ್ರೆ ಈ ಒಂದು ಸುಂದರವಾದ ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ನ ನಿಮ್ದಾಗಿಸ್ಕೋಬಹುದು.